ಇನ್ನು ಧರ್ಮಸ್ಥಳ ಬುರುಡೆಯ ಹೆಜ್ಜೆಯ ಜಾಡು ಹಿಡಿದಿರುವಂತ ಎಸ್ಐಟಿ ಬುರುಡೆಯ ಮೂಲವನ್ನ ಕೆದಕ್ತಾ ಇದೆ. ಈ ನಡುವೆ ಸೌಜನ್ಯ ಮಾವ ವಿಠಲಗೌಡ ಮಾಡಿರುವಂತ ಗಂಭೀರ ಆರೋಪದ ಬಗ್ಗೆಯೂ ಕೂಡ ಸದ್ಯ ಎಸ್ಐಟಿ ತಲೆ ಕೆಡಿಸಿಕೊಂಡಿದೆ. ಬಂಗ್ಲೆಗುಡ್ಡದಲ್ಲಿ ಮಹಜರು, ಗೊಂದಲಕ್ಕೆ ಸಿಲುಕಿದ ಎಸ್ಐಟಿ. ಆಸ್ತಿ ಉತ್ಖನನ ಮಾಡಬೇಕಾ ಬೇಡವಾ, ಕಾನೂನು ತಜ್ಞರ ಮೊರೆ. ಧರ್ಮಸ್ಥಳ ಬುರುಡೆ ಕೇಸ್ ದಿನಕ್ಕೊಂದು ತಿರುವು ಪಡೆಯುತ್ತಾ ಮುಂದಕ್ಕೆ ಸಾಗುತ್ತಲೇ ಇದೆ. ಇದೀಗ ಸೌಜನ್ಯ ಮಾವ ವಿಠಲಗೌಡ ಬಂಗ್ಲೆಗುಡ್ಡದಲ್ಲಿ ರಾಶಿ ರಾಶಿ ಕಳೆ ಬರಹ ಅಸ್ಥಿಪಂಜರಗಳಿದೆ, ನಾನೇ ತೋರಿಸ್ತೀನಿ, ಸ್ಥಳ ಮಹಜರು ನಡೆಸಿ ಅಂತ ಹೇಳಿಕೆ ನೀಡಿರೋದು ಎಸ್ಐಟಿಯನ್ನ ಸಂಕಷ್ಟಕ್ಕೆ ದೂಡಿದೆ. ಈ ಹಿಂದೆ ಆದ ಎಡವಟ್ಟು ಮತ್ತೆ ಆಗ್ಬಾರ್ದು ಅಂತ ಎಸ್ಐಟಿ ಎಚ್ಚರಿಕೆಯ ಹೆಜ್ಜೆ ನೀಡ್ತಾ ಇದೆ. ವಿಠಲಗೌಡ ತೋರಿಸುವ ಜಾಗದಲ್ಲಿ ಮಾತ್ರ ಮಹಜರು ನಡೆಸಬೇಕೋ ಅಥವಾ ಸಂಪೂರ್ಣ ಬಂಗ್ಲೆಗುಡ್ಡದಲ್ಲಿ ಮಹಜರು ನಡೆಸಬೇಕು ಅನ್ನೋ ಗೊಂದಲದಲ್ಲಿರುವ ಎಸ್ಐಟಿ ಕಾನೂನು ತಜ್ಞರ ಮೊರೆ ಹೋಗಿದೆ. ಅಸ್ಥಿಪಂಜರ ಶೋಧ ಕಾರ್ಯಕ್ಕೂ ಮುನ್ನ ಅರಣ್ಯ ಇಲಾಖೆ ಸರ್ವೆ ರಿಪೋರ್ಟ್ ಪಡೆಯೋದಕ್ಕೆ ಮುಂದಾಗಿದೆ. ಸ್ಥಳ ಮಹಜರು ಬದಲು ಅರಣ್ಯ ಇಲಾಖೆಯಿಂದ ಸರ್ವೆ ವರದಿಯನ್ನ ಪಡೆದು ಸ್ಥಳದ ಕಾನೂನು ಹಕ್ಕು ನಿರ್ಧಾರ ಮಾಡೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಪ್ಲಾನ್ ಮಾಡ್ತಿದ್ದಾರೆ. ಧರ್ಮಸ್ಥಳದಲ್ಲಿ ಮತ್ತೆ ಉತ್ಖನನ ಕೋರಿ ರಿಟ್ ಅರ್ಜಿ. ಧರ್ಮಸ್ಥಳದಲ್ಲಿ ಮತ್ತೆ ಅಸ್ಥಿಪಂಜರ ಶೋಧಕ್ಕೆ ಅನುಮತಿ ನೀಡುವಂತೆ ಕೋರಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಕೆಯಾಗಿದೆ. ಧರ್ಮಸ್ಥಳ ಗ್ರಾಮದ ಪಾಂಗಾಳದ ಪುರಂದರಗೌಡ, ತುಕಾರಾಮ್ ಗೌಡ ಅರ್ಜಿ ಸಲ್ಲಿಸಿದ್ದಾರೆ. ವಿಷಯ ಅಂದ್ರೆ ಇವರಿಬ್ರು ಈಗ ಆಲ್ರೆಡಿ ಎಸ್ಐಟಿಗೆ ದೂರು ಕೊಟ್ಟಿದ್ದರು. ಎಸ್ಐಟಿ ಕೂಡ ವಿಚಾರಣೆ ನಡೆಸಿ ಹಿಂಬರಹ ನೀಡಿತ್ತು. ಆ ಮಾಹಿತಿಯು ಟಿವಿ9ಗೆ ಲಭ್ಯ ಆಗಿದೆ. ನೀವು ನೀಡಿರುವ ದೂರಿನ ಅರ್ಜಿಯನ್ನ ವಿಚಾರಣೆ ನಡೆಸಲಾಗಿದೆ. ನೀವುಗಳು ಪಾಂಗಳ ಕ್ರಾಸ್ನಲ್ಲಿ ಪಂಚಾಯಿತಿ ಅಧಿಕಾರಿಗಳು ರಸ್ತೆ ಬದಿಯಲ್ಲಿ ಹೆಣ ಹೂಳಿದ್ದಾಗಿ ಆರೋಪಿಸಿದ್ದೀರಿ. ಈ ಸಂಬಂಧ ದಾಖಲೆಗಳನ್ನ ಪರಿಶೀಲನೆ ನಡೆಸಲಾಗಿದ್ದು ಆ ಸ್ಥಳ ಸರ್ಕಾರದಿಂದ ಮಂಜೂರಾದ ಸ್ಮಶಾನದ ಜಾಗ ಆಗಿದೆ. ಅಲ್ಲದೆ ನೀವು ಹೇಳಿದ ಜಾಗ ಈಗ ಆಲ್ರೆಡಿ ಮಾಸ್ಕ್ ಮ್ಯಾನ್ ತೋರಿಸಿದ್ದ 13ನೇ ಪಾಯಿಂಟ್ ಎರಡೂ ಒಂದೇ ಆಗಿದೆ. ಪುನಃ ಅದೇ ಸ್ಥಳದಲ್ಲಿ ಮಹಜರು ಅಗತ್ಯ ಇಲ್ಲ ಅಂತ ವಿಚಾರಣೆಯನ್ನ ಮುಕ್ತಾಯಗೊಳಿಸಲಾಗಿದೆ ಎಂದು ಎಸ್ಐಟಿ ಹಿಂಬರಹ ಬರೆದುಕೊಟ್ಟಿದೆ. ಈ ನಡುವೆ ಆರೋಪಿ ಬುರುಡೆ ಚಿನ್ನಯ್ಯ ಜಾಮೀನು ಅರ್ಜಿ ವಜಾ ಆಗಿದೆ. ಬೆಳ್ತಂಗಡಿ ನ್ಯಾಯಾಲಯ ಚಿನ್ನಯ್ಯ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನ ತಿರಸ್ಕಾರ ಮಾಡಿದೆ. ಇತ್ತ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಧರ್ಮಸ್ಥಳ ಬುರುಡೆ ಪ್ರಕರಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದಾರೆ. ಪೃಥ್ವಿ ಜೊತೆ ಅಶೋಕ್, ಟಿವಿ9 ಮಂಗಳೂರು.